ನನ್ನ ಮಗನಿಗೋಸ್ಕರ ನಾನು ಇಲ್ಲಿ ಕಾಯಿನ ಕಟ್ಟಕ್ಕೆ ಬಂದಿದ್ದು. ಫಸ್ಟ್ ಟೈಮ್ ನಮಗೆ ಇನ್ನು ಯಾರೂ ಹೇಳಿರಲಿಲ್ಲ, ಇನ್ಸ್ಟಾಗ್ರಾಮ್ ಕಡೆಯಿಂದ ನೋಡಿಬಿಟ್ಟು ಬಂದಿದ್ದೆ. ಸೊ ಬಂದಾದಮೇಲೆ ನನಗೇನೋ ಅನಿಸ್ತು, ಜಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಅದಾದಮೇಲೆ ನನಗೆ ಏನೋ ಅನಿಸ್ತು, ಒಂದು ಕಾಯಿ ಕಟ್ಬಿಟ್ಟು ಹೋಗೋಣ ಅಂತ. ಯಾರನ್ನೂ ಕೇಳಲಿಲ್ಲ, ಬಂದುಬಿಟ್ಟು 21ನೇ ವಾರದ ಕಾಯಿಯನ್ನು ತೊಗೊಂಡು ಕಟ್ಬಿಟ್ಟು ಹೋದೆ. ಸೊ ನನ್ನ ಮಗ ಓದ್ತಿರೋದು ಫಸ್ಟ್ PUC ಯಲ್ಲಿ. ಅವನು ಸ್ವಲ್ಪ ಕಾಲೇಜದು ಹೋಗೋಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದ. ಸೊ ಹಾಗಾಗಿ ಇವತ್ತು ನಾನು ಬಂದಿರೋದು 8ನೇ ವಾರ. ಸೊ ಹಾಗಾಗಿ ಅವನ ಕಡೆಯಿಂದ ನಾನು ನೋಡಿರೋದು ಅಂತಂದರೆ 75% ಅವನು ರಿಕವರ್ ಆಗಿದ್ದಾನೆ. ಹಾಗಾಗಿ ಕಾಲೇಜ್ಗೆ ಹೋಗ್ತಿದ್ದಾನೆ. ಆಮೇಲೆ ಹೇಳೋ ಮಾತನ್ನ ಕೇಳ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ ಇವಾಗ ನಾವೇನೇ ಹೇಳಿದ್ರು ಕೇಳೋಕ್ಕೆ ರೆಡಿ ಇದ್ದಾನೆ. ಸೊ ಅದೆಲ್ಲ ರಾಯರ ಮಹಿಮೆ ಅಂತ ನಾನು ಹೇಳ್ತೇನೆ. ಮಗ ಅಂದರೆ ಪೇರೆಂಟ್ಸ್ಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ಆಮೇಲೆ ಅವನು ಕರೆಕ್ಟಾಗಿ ಕಾಲೇಜ್ಗೆ ಹೋಗಿ ಓದಿನಲ್ಲಿ ಮುಂದೆ ಬರಬೇಕನ್ನೋದು ನನ್ನ ಆಸೆ. ಸೊ ಬೇಸಿಕಲಿ ನಾನು ಟೀಚರ್ ಆಗಿ, ಸೊ ನನಗೆ ಆಸೆ ಇತ್ತು ನನ್ನ ಮಗ ಚೆನ್ನಾಗಿ ಓದಲಿ ಅಂತ. ಇವಾಗ ಪರವಾಗಿಲ್ಲ, ನನಗೆ ತುಂಬ ಖುಷಿ ಕೊಟ್ಟಿದೆ. ಕೆಲವರು ಹೇಳ್ತಾರೆ ಆಗೋದಿಲ್ಲ ಅದೆಲ್ಲ ಅಂತ. ಕೆಲವರು ನನ್ನ ಪ್ರಕಾರವಾಗಿ 75% ಇವತ್ತಿಗೆ ನನಗೆ 8ನೇ ವಾರ. ಸೊ ಈ 75% ನನಗೆ ಖುಷಿ ಕೊಟ್ಟಿದೆ. ತುಂಬ ಚೇಂಜಸ್ ಆಗಿದ್ದಾನೆ. ಏನೇ ಹೇಳಿದ್ರು ವಿರುದ್ಧವಾಗಿ ಮಾತಾಡ್ತಿದ್ದ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಗ್ಯಾಪ್ ಕೊಡ್ತಿದ್ದ, ಕಾಲೇಜ್ ಹೋಗೋಕೆ ಗ್ಯಾಪ್ ಕೊಡ್ತಾ ಇದ್ದ. ಇವಾಗ ಪರವಾಗಿಲ್ಲ, ಫುಲ್ ಅವ್ನ ಬಿಹೇವಿಯರೇ ಚೇಂಜ್ ಆಗಿಬಿಟ್ಟಿದೆ. ಈ ಒಂದು ಕ್ಷೇತ್ರಕ್ಕೆ ಬಂದಿದ ತಕ್ಷಣ ನಿಮಗೆ ಒಂದು ಪಾಸಿಟಿವ್ ಮನಸ್ತಪನ ನಿಮಗೆ ಕೊಟ್ಟೇ ಕೊಡುತ್ತೆ 100%. ರಾಯರ ಮೇಲೆ ನಂಬಿಕೆ ಇಟ್ಟು ಕಾಯಿ ಕಟ್ಟಿ ಹೋಗಿ, ಏನೇ ನಿಮಗೆ ಸಂಕಷ್ಟಗಳಿದೆ ರಾಯರ್ 100% ನಿಮಗೆ ಅದನ್ನು ಸಾಲ್ವ್ ಮಾಡ್ಕೊಡ್ತಾರೆ.